ಹಾಯ್ ಹಲೋ ನಮಸ್ತೆ ಗೆಳೆಯರೇ. ಜೀವನದಲ್ಲಿ ಯಾರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ, ಅವಾಗಲೇ ನೀವು ಉದ್ಧಾರ ಆಗೋದು ಅಂತ ಹೇಳ್ತಾ ನನ್ನ ಹೆಸರು ಸತೀಶ್ ಕುಮಾರ್. ವೆಲ್ಕಮ್ ಟು ಸಿಂಪಲ್ ಲೈಫ್ ಇಸ್ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ಟೇಸ್ಟಿ ಅಂಡ್ ಹೆಲ್ದಿ ಆಗಿರುವಂತ ಪ್ರಾಡಕ್ಟ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಕ್ ಬಂದಿದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ತುಂಬಾನೇ ಇಷ್ಟದಿಂದ ತಿನ್ನೋಂತಹ ಪ್ರಾಡಕ್ಟ್ಸ್ಗಳು. ದಿನ 3 ಹೊತ್ತು ತಿನ್ನೋ ಪಾಲಿಶ್ಡ್ ರೈಸ್, ಬ್ರೆಡ್ ಹಾಕೊಂಡು ತಿನ್ನೋ ಜಾಮ್ ಫುಡ್ ಕಲರ್ಸ್, ಸಂಜೆ 6 ಗಂಟೆಗೆ ತಿನ್ನೋ ಅನ್ಹೆಲ್ದಿ ಸ್ನಾಕ್ಸ್, ಇದನ್ನೆಲ್ಲ ತಿಂದು ತಿಂದು ಬಾಡೋಗಿರೋ ನಿಮ್ ಫೇಸ್. ಇದಕ್ಕೆಲ್ಲ ಪರಿಹಾರನೇ ನಮ್ಮ ಹಳ್ಳಿ ರಾಜ್ಯದ ಪ್ಲೇಸ್. ಸೊ ಫೈನಲಿ ವೆಲ್ಕಮ್ ಟು ಹಳ್ಳಿ ರಾಜ್ಯ. ಅಂತದೇನಪ್ಪ ವಿಶೇಷ ಅಂತ ಹೇಳ್ತೀರಾ? ಪ್ರತಿಯೊಂದು ಪ್ರಾಡಕ್ಟ್ನು ಇವರು ಹಳ್ಳಿಯಿಂದ ತರಿಸ್ತಾರೆ. ಅಂದ್ರೆ ಶಿರ್ಸಿ, ಯಲ್ಲಾಪುರ, ಪ್ರತಿಯೊಂದು ಪ್ರಾಡಕ್ಟ್ಗಳು ವೆರಿಫೈಡ್ ಕಂಪ್ನಿಯಿಂದ ಆಗಿರುತ್ತೆ. ಯಾವುದೇ ತರ ಪ್ರಿಸರ್ವೇಟಿವ್ಸ್ ಇರಲ್ಲ. ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ತುಂಬಾನೇ ಹೆಲ್ದಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಲ್ಲಾಗ್ಲಿ, ಪ್ರಾಡಕ್ಟ್ ಕ್ವಾಲಿಟಿ ವೈಸ್ ಅಲ್ಲಾಗ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಹಳ್ಳಿ ರಾಜ್ಯದ ಕಸ್ಟಮರ್ ಫೀಡ್ಬ್ಯಾಕ್ ಕೇಳಿ ಒಂದ್ಸರಿ. ರುಚಿ ಲಿಂಬೆ ರುಚಿ ಲಿಂಬೆ ನಿಮ್ಗೆ ತುಂಬಾ ಇಷ್ಟ ಆಯ್ತಾ? ತುಂಬಾನೇ ಚೆನ್ನಾಗಿದೆ. ಓಕೆ ಅದಕ್ಕೆ ತಿರ್ಗಾ ಮುಗ್ದೋದ್ಮೇಲೆ ತಿರ್ಗಾ ಬಂದಿದ್ದೀನಿ ತಗೊಳ್ಳೋದಕ್ಕೆ. ಓಕೆ ಓಕೆ ಒಳ್ಳೆ ಕ್ವಾಲಿಟಿ ಇದೆ. ಸರ್ ಹೇಗಿದೆ ಸರ್ ಟೇಸ್ಟು? ತುಂಬ ಚೆನ್ನಾಗಿದೆ. ಸೊ ಫೈನಲಿ ಹಳ್ಳಿ ರಾಜ್ಯದ ಫೌಂಡರ್ನ ಮೀಟ್ ಮಾಡೋಣ, ಜೊತೆಗೆ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆನೂ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ವಿನಾಯಕ್ ಹೆಗಡೆ ಅಂತ. ಈ ನಮ್ಮ ಹಳ್ಳಿ ರಾಜ್ಯ ಇದೆಯಲ್ವಾ, ಇದ್ರ ಓನರ್ ಅಲ್ಲಿ ನಾನು ನಮ್ಮ ಮಿಸಸ್ ಇಬ್ಬರು ಸೇರಿ ರನ್ ಮಾಡ್ತಾ ಇದ್ದೇವೆ. ಓಕೆ 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 ಹಳ್ಳಿ ರಾಜ್ಯ ಅಂತ. ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ ಓಕೆ ಥ್ಯಾಂಕ್ ಯು ಸರ್, ಎಕ್ಸ್ಪ್ಲೇನ್ ಮಾಡಿ. ಇದು ಅವಲಕ್ಕಿ ಹಪ್ಪಳ. ಓಕೆ ಇದರಲ್ಲಿ 3-4 ವೆರೈಟಿ ಬರುತ್ತೆ. ಇದು ಅವಲಕ್ಕಿ ಪ್ಲೇನು, ಓಕೆ ಆಮೇಲೆ ಇಲ್ಲಿ ಅವಲಕ್ಕಿ, ನೆಕ್ಸ್ಟ್ ಇದ್ರಲ್ಲೇ ಅವಲಕ್ಕಿ ಮಸಾಲ, ಅವಲಕ್ಕಿ ಈರುಳ್ಳಿ, ಓಕೆ ಇಲ್ಲಿದೆ ನೋಡಿ ಅವಲಕ್ಕಿ ಖಾರ. ಓಕೆ ಇದು ಅವಲಕ್ಕಿ ಖಾರ ಅಂದ್ರೆ ಇದು ಖಾರ ಜಾಸ್ತಿ ಇರುತ್ತೆ. ಆಮೇಲೆ ಇದು ಅವಲಕ್ಕಿ ಈರುಳ್ಳಿ ಅಂದ್ರೆ ಇದು ಈರುಳ್ಳಿ ಫ್ಲೇವರ್, ಇದು ಈರುಳ್ಳಿ ಫ್ಲೇವರ್. ಓಕೆ ಇದು ಎಲ್ಲಾನು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇದು ಆನಂದ್ ಅವಲಕ್ಕಿ ಇದೆಯಲ್ವಾ, ಆನಂದ್ಪುರದ್ದು, ಅದರಿಂದ ಮಾಡೋದು. ಅದು ಅವಲಕ್ಕಿಯಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅವಲಕ್ಕಿ. ಓಕೆ ಅದು ಏನಾಗುತ್ತೆ ಅಂದ್ರೆ ಪುತ್ತೂರು ಗಿರೀಶ್ ಭಟ್ ಅಂತ ಅವ್ರು ಮಾಡೋದು. ಆಕ್ಚುಲಿ ಅವ್ರು ಟಾಪ್ ಕ್ವಾಲಿಟಿಯಲ್ಲಿ ಅವ್ರು ರೆಡಿ ಮಾಡ್ಕೊಡ್ತಾರೆ. ಇದು ನಿಮ್ಗೆ 65 ರೂಪಾಯಿ 45 ಹಪ್ಪಳ ಸಿಗುತ್ತೆ. ಇದು ಓಕೆ ನೆಕ್ಸ್ಟ್ ಇದು ಬಾಳೆಹಣ್ಣು ಸುಕ್ಕಿಯಲ್ಲಿ ಇದು ಓಕೆ ಬಾಳೆ ಇವ್ರದ್ದು ಈ ತರ. ಇದು ನೋಡಿ ಈ ಜೀರಿಗೆ ಮಿಡಿ. ಓಕೆ ಜೀರಿಗೆ ಮಿಡಿ ಅಂದ್ರೆ ಮಾವಿನಕಾಯಲ್ಲಿ ಒಂದು ವೆರೈಟಿ. ಜೀರಿಗೆ ಮಿಡಿ, ಅಪ್ಪೆ ಮಿಡಿಯಲ್ಲೇನೆ ಅದು ಕಟ್ ಮಾಡಿದ್ರೆ ಅಪ್ಪೆ ಕಟ್ಟು. ಆಮೇಲೆ ಇಲ್ಲಿ ನೋಡಿ ಇದು ಹಾಗಲಕಾಯಿ, ಬಿಟ್ರಗಾರ್ಡ್ದು ಪಿಕ್ಕಲ್ಲು. ಆಮೇಲೆ ಇದು ಮಾಕಾಳಿ ಬೇರು ಅಂದ್ರೆ ಇದು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಒಳ್ಳೇದು. ಈ ಬೆಳಗಾವಿ ಕಡೆಗೆ ತುಂಬಾ ಸಿಗುತ್ತೆ ಇದು. ಆಮೇಲೆ ಇಲ್ಲಿ ನೋಡಿ ಇದು ನೆಲ್ಲಿ ತೊಪ್ಪು. ಇದನ್ನ ನೀವು ಅನ್ನಕ್ಕೆ ಹಾಕೊಂಡ್ ಬೇಕಾದ್ರೂ ಕಲ್ಸ್ಕೊಂಡು ತಿನ್ಬಹುದು, ಇಲ್ಲ ಅಂತಂದ್ರೆ ನೀವು ಅದನ್ನ ಜಸ್ಟ್ ಉಪ್ಪಿನಕಾಯಿ ತರನು ತಿನ್ಬಹುದು, ಆ ತರ. ಇದು ನೆಲ್ಲಿ ತೊಪ್ಪು. ಆಮೇಲೆ ನಿಮ್ಗೆ ಇದ್ರಲ್ಲೇನೆ ಮತ್ತೊಂದಷ್ಟು ವೆರೈಟೀಸ್ ಇದೆ. ಇಲ್ಲಿ ನೋಡಿ ಇದು ಲೆಮನ್. ಇದು ಲೆಮನ್ಗೆ ಹಸಿ ಮೆಣಸು ಗ್ರೀನ್ ಚಿಲ್ಲಿ ಹಾಕಿರೋದು. ಓಕೆ ಆಮೇಲೆ ಇದರಲ್ಲಿ ಲೆಮನ್, ಇದು ರೆಡ್ ಚಿಲ್ಲಿ ಹಾಕಿರೋದು. ಆಮೇಲೆ ಇದು ಲೆಮನ್, ಇದಕ್ಕೆ ಸ್ವೀಟ್ ಹಾಕಿರೋದು. ಲೆಮನ್ ಸ್ವೀಟು, ಇಲ್ಲಿ ನೋಡಿ ಲೆಮನ್ ಸ್ವೀಟು, ಲೆಮನ್ ಗ್ರೀನು, ಲೆಮನ್ ರೆಡ್, ಆ ತರ. ಆಮೇಲೆ ಇದ್ರಲ್ಲೇನೆ ನೋಡಿ ಇದು ಅಪ್ಪೆ ಮಿಡಿ ಅಂದ್ರೆ ಮಾವಿನಕಾಯಿದ ಒಂದು ವೆರೈಟಿ. ಇದು ಅಪ್ಪೆಕಾಯಿ ಅಂತ. ಇಲ್ಲಿ ನೋಡಿ ಇದು ಈ ತರ ಮಾವಿನಕಾಯಿ, ಈ ತರ ಮಿಡಿ ಬರುತ್ತೆ. ಉಪ್ಪು ನೀರಲ್ಲಿ ಹಾಕಿ ಅದನ್ನು ಅವ್ರು ಇಟ್ಕೊಂಡಿರ್ತಾರೆ ಸ್ಟೋರೇಜ್ ಅಲ್ಲಿ, ಓಕೆ ಓಕೆ ಆ ತರ. ಯಾವುದೇ ತರ ಸೈಡ್ ಎಫೆಕ್ಟ್ ಇದರಲ್ಲ? ಸೈಡ್ ಎಫೆಕ್ಟ್ ಏನಿಲ್ಲ. ಅವ್ರದ್ದು ಒಳ್ಳೆ ಟೇಸ್ಟ್ ಇದೆ, ಮತ್ತೆ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಅವರು, ಆ ತರ. ಇದು ಆಮೇಲೆ ಇಲ್ಲಿ ನೋಡಿ ಲ್ಯಾವಿನ್, ಹರ್ಷವರ್ಧನ್ ಹೆಗಡೆ ಅಂತ. ಇವ್ರು ಸಿರ್ಸಿಯಲ್ಲಿ ಲ್ಯಾವಿನ್ ಅಂತ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ. ಡ್ರೈಡಾ? ಇದರಲ್ಲಿ ಇದು ಪೈನಾಪಲ್ ಡ್ರೈ, ಓಕೆ. ಇದು ಶುಂಠಿ ಡ್ರೈ, Okay. ಆಮೇಲೆ ಇದು ಆಮ್ಲಾ ಡ್ರೈ, ನೆಲ್ಲಿಕಾಯಿ. ಓಕೆ ಆಮೇಲೆ ಇದು ಮೌತ್ ಫ್ರೆಶ್ನರ್. ಆಮೇಲೆ ಇದ್ರಲ್ಲೇನೆ ಅವ್ರದ್ದು ಪೆಪರ್ಮೆಂಟ್, ಇದಕ್ಕೆ ಸಂತ್ರ ಕ್ಯಾಂಡಿ ಅಂತಾರೆ. ಪೆಪರ್ಮೆಂಟ್ ಹೆಲ್ದಿ ಇರುತ್ತೆ, ಹೆಲ್ದಿ. ಮಕ್ಕಳು ತಗೊಬಹುದು. ಯಾವ್ದು ತರ ಫುಡ್ ಕಲರ್ ಹಾಕಿರಲ್ಲ? ಫುಡ್ ಕಲರ್ ಇಲ್ಲ, ಯಾವ್ದು ಫುಡ್ ಇಲ್ಲ, ಆರ್ಟಿಫಿಷಿಯಲ್ ಫುಡ್ ಕಲರ್ ಅಥವಾ ಫುಡ್ ಆ ತರದ್ದೇನಿಲ್ಲ. ನೆಕ್ಸ್ಟ್ ಇದು ಗೋಧಿ ಕಡಿ. ಇದು ಲೋಟಸ್ ಬ್ರ್ಯಾಂಡ್. ಇಲ್ಲಿ ಇವ್ರದ್ದು ಏನು ಅಂತಂದ್ರೆ ಹನುಮಂತನಗರದಲ್ಲಿ ಅವ್ರ ಫ್ಯಾಕ್ಟರಿ ಇದೆ. ಅವ್ರು ಎಲ್ಲೆಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಸಿಗತ್ತಲ್ವಾ, ಉದಾಹರಣೆ ಮಂಡ್ಯದಲ್ಲಿ ಬೆಲ್ಲ ಚೆನ್ನಾಗಿ ಸಿಕ್ಕಿದ್ರೆ ಅಲ್ಲಿಂದ ತರೋದು, ಅಥವಾ ಉತ್ತರ ಕರ್ನಾಟಕ ಕಡೆ ರಾಗಿ ಜೋಳ ಜಾಸ್ತಿ ಚೆನ್ನಾಗಿರೋ ಸಿಕ್ಕಿದ್ರೆ ಅಲ್ಲಿಂದ ತರೋದು. ಆ ತರ ಮಾಡಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಸರ್ಟಿಫೈಡ್ ಕಂಪ್ನಿ ಆಗಿರುತ್ತಲ್ಲ?
ಅವ್ರ ಹತ್ರ ಇದೆ GST ಇದೆ, ಅವ್ರ FSSAI ಸರ್ಟಿಫಿಕೇಟ್ ಇದೆ, ಅವ್ರಿಗೆ 10-15 ವರ್ಷದಿಂದ ರನ್ ಮಾಡ್ತಾ ಇದ್ದಾರೆ. ಮತ್ತೆ ಕ್ವಾಲಿಟಿಯಲ್ಲಿ ಯಾವ್ದು ಕಂಪ್ಲೇಂಟ್ಸ್ ಇಲ್ಲ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಅವರು ಎಕ್ಸ್ಚೇಂಜ್ ಕೊಡ್ತಾರೆ ನಮಗೆ. ನಾನು ಇದನ್ನ ಆಲ್ರೆಡಿ 7-8 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಇವರು ಬೆಲ್ಲ ಪುಡಿ ಎಲ್ಲ ಆ ತರ. ಮಕ್ಕಳಿಗೂ ಕೊಡ್ಬೋದಲ್ಲ ಬೆಲ್ಲ? ಮಕ್ಕಳು ತಗೊಂಡ್ಬೋದು. ಐರನ್ ಕಂಟೆಂಟ್ಸ್ ಇರುತ್ತಾ? ನ್ಯಾಚುರಲ್ ನೋಡಿ ಇದನ್ನ ಹಾಕ್ಬಿಟ್ಟಿದ್ದಾರೆ. 100% ನ್ಯಾಚುರಲ್ ಪ್ರಾಡಕ್ಟ್, ಪ್ರೀಮಿಯಂ ಕ್ವಾಲಿಟಿ. ಇದ್ರಲ್ಲಿ ಏನೇ ಪ್ರಿಸರ್ವೇಟಿವ್ ಇಲ್ಲ ಆ ತರ. ಬನ್ನಿ ಮ್ಯಾಮ್. ಪ್ರತಿಯೊಬ್ಬ ಗ್ರಾಹಕರಿಗೂ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ ನಂತರನೇ ಸೇಲ್ ಮಾಡ್ತಾರೆ. ಇವ್ರ ಹತ್ರ ಹೋಮ್ ಡೆಲಿವರಿ ಆಪ್ಷನ್ ಕೂಡ ಇದೆ. ಪ್ರಾಡಕ್ಟ್ನ ನಿಮಗೆ ಸೇಫಾಗಿ ಕಳಿಸ್ಕೊಡ್ತಾರೆ. ಮತ್ತು ಇವ್ರ ಅಡ್ರೆಸ್ಸು ಮತ್ತು ಫೋನ್ ನಂಬರು ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿಕೊಂಡು ಫೋನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಫೈನಲಿ ನನ್ನ ಕಡೆಯಿಂದ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಳ್ಳಿ ರಾಜ್ಯಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.